ಮಂಗಳೂರಲ್ಲಿ ಬ್ರಹ್ಮ ರಾಕ್ಷಸನ ಆತಂಕ ಶುರುವಾಗಿದೆ. ಮೂವರು ಯುವಕರಿಗೆ ಕಾಣಿಸಿಕೊಂಡ ದೃಶ್ಯವೊಂದು ಕರಾವಳಿ ಜನರ ನಿದ್ದೆಗೆಡಿಸಿದೆ. ಅಗೋಚರ ಶಕ್ತಿಯ ಹಿನ್ನೆಲೆ ಕೆದಕಿದವರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ವೈರಲ್ ವಿಡಿಯೋ ಹಿಂದಿನ ಪ್ರೇತ ರಹಸ್ಯದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬೈಕ್ ಸವಾರರನ್ನ ಬೆಂಬಿಡದೆ ಹಿಂಬಾಲಿಸಿತ್ತು ಅಗೋಚರ ಶಕ್ತಿ. ಕಾರುಣಿಕ ದೈವದ ಪವಾಡ, ಮೂವರು ಬದುಕಿದ್ದೇ ವಿಸ್ಮಯ. ಬ್ರಹ್ಮರಾಕ್ಷಸ ಬರ್ತಾನೆ, ಎಲ್ಲರ ಪ್ರಾಣ ಕಿತ್ಕೊಂಡು ಹೋಗ್ತಾನೆ, ಊರೂರಲ್ಲೂ ರಕ್ತದ ಕೋಡಿ ಹರಿಸ್ತಾನೆ ಅನ್ನೋ ಅದೆಷ್ಟೋ ಕಥೆ ಕೇಳಿದ್ದೇವೆ. ಹಲವು ಸಿನಿಮಾಗಳಲ್ಲೂ ಬ್ರಹ್ಮರಾಕ್ಷಸನ ಅಬ್ಬರ ಕಂಡಿದ್ದೇವೆ. ಆದರೆ ರಿಯಲ್ ಆಗಿ ಕಂಡವರಿಲ್ಲ. ಬ್ರಹ್ಮರಾಕ್ಷಸ ಇದ್ದಾನಾ ಇಲ್ವಾ ಅನ್ನೋದನ್ನ ತಿಳಿದವರೂ ಇಲ್ಲ. ದುಷ್ಟಶಕ್ತಿಯ ಅಟ್ಟಹಾಸವನ್ನೇ ಬ್ರಹ್ಮರಾಕ್ಷಸ ಅಂತ ಹೇಳೋರೂ ಇದ್ದಾರೆ. ಆದರೆ ಫಾರ್ ದಿ ಫಸ್ಟ್ ಟೈಮ್ ತುಳುನಾಡಲ್ಲಿ ಅಗೋಚರ ಶಕ್ತಿಯೊಂದು ಕಣ್ಣಿಗೆ ಬಿದ್ದಿದೆ. ಬ್ರಹ್ಮರಾಕ್ಷಸನ ಕಪಿಮುಷ್ಟಿಯಲ್ಲಿ ಸಿಲುಕಿದ್ದ ಯುವಕನನ್ನ ಕಾರುಣಿಕ ದೈವ ಕಾಪಾಡಿದ ವಿಸ್ಮಯಕಾರಿ ಸುದ್ದಿ ದೊಡ್ಡದಾಗಿ ಸದ್ದು ಮಾಡುತ್ತಿದೆ. ಇಪ್ಪತ್ತೊಂದನೇ ಶತಮಾನದಲ್ಲೂ ದೆವ್ವ ಭೂತಾನ ಅನ್ನೋ ಅದೆಷ್ಟೋ ಜನರಿದ್ದಾರೆ. ದೇವರನ್ನೇ ನಂಬಲ್ಲ, ಇನ್ನು ಭೂತ ಪ್ರೇತಗಳನ್ನ ನಂಬ್ತೀವ ಅನ್ನೋರೂ ಇದ್ದಾರೆ. ಆದರೆ ಮಂಗಳೂರಲ್ಲಿ ಭಯಂಕರ ಬ್ರಹ್ಮರಾಕ್ಷಸನ ಕಥೆಯೊಂದು ಸದ್ದು ಮಾಡುವುದಕ್ಕೆ ಶುರುವಾಗಿದೆ. ಬ್ರಹ್ಮರಾಕ್ಷಸನ ಸುಳಿಯಲ್ಲಿ ಸಿಲುಕಿದ ಯುವಕನ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ. ದುಷ್ಟಶಕ್ತಿ ತಲೆ ಎತ್ತಿ ನಿಂತಾಗ ದೈವಶಕ್ತಿ ತಲೆಕಾದ ವಿಸ್ಮಯಕಾರಿ ಘಟನೆಗೆ ಮಂಗಳೂರು ಸಾಕ್ಷಿಯಾಗಿದೆ. ರಾತ್ರಿ 11 ಗಂಟೆಗೆ ಬೆನ್ನು ಬಿದ್ದಿತ್ತು ಬ್ರಹ್ಮರಾಕ್ಷಸ ಪಡೆ. ಯಾವುದೋ ಕಟ್ಟು ಕಥೆಯಲ್ಲ, ಸಿನಿಮಾ ಸ್ಟೋರಿಯೂ ಅಲ್ಲ. ಮಂಗಳೂರಿನ ಮೂವರು ಯುವಕರು ಕಣ್ಣಾರೆ ಕಂಡ ದೃಶ್ಯ. ಕೆಲವು ದಿನಗಳ ಹಿಂದೆ ರಾತ್ರಿ 11 ಗಂಟೆ ಸುಮಾರಿಗೆ ಮೂವರು ಯುವಕರು ಟ್ರಿಪಲ್ ರೈಡಿಂಗ್ ಹೊರಟಿದ್ರು. ಕೋಟೆ ಬಾಗಿಲಿನಿಂದ ಮಹಾವೀರ ಕಾಲೇಜು ಕಡೆಗೆ ಹೋಗೋ ರಸ್ತೆ ಬಳಿ ಹೋಗ್ತಿದ್ದಾಗ ಏಕಾಏಕಿ 2 ಬೆಳಕು ಕಾಣಿಸ್ಕೊಂಡಿದೆ. ದೊಡ್ಡದಾಗಿ ಲೈಟ್ ಕಾಣಿಸಿದ್ರಿಂದ ಇದ್ಯಾವುದೋ ಡಿಜೆ ಲೈಟ್ ಇರಬೇಕು ಅಂದ್ಕೊಂಡಿದ್ದಾರೆ. ಎಷ್ಟೇ ದೂರ ಹೋದ್ರೂ ಬೆಳಕು ಮಾತ್ರ ಇವರನ್ನೇ ಹಿಂಬಾಲಿಸ್ತಿತ್ತು. ಅನುಮಾನ ಬಂದು ಬೈಕ್ ನಿಲ್ಲಿಸಿದ್ದಾರೆ. ಆ ಕ್ಷಣವೇ ಬೆಳಕಿನ ಚಲನೆ ನಿಂತೋಗಿದೆ. ಏನು ಅನ್ನೋದೇ ಗೊತ್ತಾಗದೆ ಮತ್ತೆ ಹಿಂದಕ್ಕೆ ಹೋಗಿದ್ದಾರೆ. ಆಗಲೂ ಇದೇ ಬೆಳಕು ಹಿಂಬಾಲಿಸೋದಕ್ಕೆ ಶುರು ಮಾಡಿದೆ. ಸ್ನೇಹಿತನನ್ನ ಮನೆಗೆ ಬಿಡುವುದಕ್ಕೆ ಅಂತ ವೇಣೂರು ಕಡೆಗೆ ಬೈಕ್ ತಿರುಗಿಸಿದ್ದಾರೆ. ಮೊದಲೇ ಭಯದಲ್ಲಿ ಬೆಂದು ಹೋದವರಿಗೆ ಜೀವಭಯ ಶುರುವಾಗಿತ್ತು. ಹೊಸಂಗಡಿ ಸೇತುವೆ ಬಳಿ ಬರ್ತಿದ್ದಂತೆ ಎರಡಿದ್ದ ಬೆಳಕಿನ ಚಿತ್ರಗಳು ಒಂದಾಗಿ ಬೃಹದಾಕಾರವಾಗಿತ್ತು. ಅಲ್ಲಿಂದ 10 ಅಡಿ ಮುಂದಕ್ಕೆ ಹೋಗ್ತಿದ್ದಂತೆ ಬೈಕ್ ಪಲ್ಟಿ ಹೊಡೆದಿದೆ. ಮೂವರು ಕೂಡ ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ರು. ಮೊದಲೇ ಕಗ್ಗತ್ತಲ ರಾತ್ರಿ, ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಎಷ್ಟೇ ಕೂಗಿದ್ರೂ ಯಾರೊಬ್ರೂ ಕಾಪಾಡೋರಿಲ್ಲ. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ. ವೇಣೂರಿನ ಪಡ್ಯಾರಬೆಟ್ಟು ದೇವಸ್ಥಾನದ ಬಳಿ ಬರೋವರೆಗೂ ಇದೇ ಬೆಳಕು ಹಿಂಬಾಲಿಸಿತ್ತು. ಆದರೆ ಯಾವಾಗ ಮೂವರು ಯುವಕರು ದೇವಸ್ಥಾನವನ್ನ ದಾಟಿದ್ರೋ ಅಲ್ಲಿಗೆ ಅಗೋಚರ ಶಕ್ತಿ ಕಣ್ಮರೆಯಾಗಿದೆ. ದೈವದ ಮುಂದೆ ಬ್ರಹ್ಮರಾಕ್ಷಸನ ಆಟ ನಡೆದಿಲ್ಲ. ಮೂವರನ್ನ ಬಲಿ ಪಡೆಯುವುದಕ್ಕೆ ಹೊಂಚು ಹಾಕಿದ್ದ ದುಷ್ಟಶಕ್ತಿಯನ್ನ ದೈವವೇ ಹಿಮ್ಮೆಟ್ಟಿಸಿದೆ. ಕೊನೆಗೆ ಸ್ನೇಹಿತನ ಮನೆಗೆ ಹೋದ ಮೂವರು ಅರ್ಧ ಗಂಟೆ ಬಳಿಕ ದೇವಸ್ಥಾನಕ್ಕೆ ಕಾಣಿಕೆ ಹಾಕಿ ಮನೆಗೆ ಹಿಂದಿರುಗಿದ್ದಾರೆ. ಮೂವರು ಯುವಕರು ಮನೆಗೆ ಹೋದ್ರೂ ನಿದ್ದೆ ಬಂದಿಲ್ಲ. ಅಗೋಚರ ಶಕ್ತಿಯ ಆತಂಕವೇ ಕುಂತ್ರೂ ನಿಂತರೂ ಕಾಡ್ತಿತ್ತು. ಹೀಗಾಗಿ ಜ್ಯೋತಿಷಿಯೊಬ್ಬರ ಮೊರೆ ಹೋಗಿದ್ದಾರೆ. ಆಗ ಪರಿಶೀಲಿಸಿ ನೋಡಿದಾಗ ಬ್ರಹ್ಮರಾಕ್ಷಸನ ಹೆಜ್ಜೆ ಗುರುತು ಪತ್ತೆಯಾಗಿದೆ. ನೀವು ಬದುಕಿ ಬಂದಿದ್ದೇ ಪವಾಡ. ಅಪಘಾತದ ರೂಪದಲ್ಲಿ ಮೂವರನ್ನ ಬಲಿ ಪಡೆಯೋದೇ ಬ್ರಹ್ಮರಾಕ್ಷಸನ ಉದ್ದೇಶವಾಗಿತ್ತು. ಆದರೆ ದೈವ ಬಲದ ಮುಂದೆ ದುಷ್ಟಶಕ್ತಿ ಆಟ ನಡೆದಿಲ್ಲ ಅಂತ ಹೇಳಿದ್ದಾರೆ. ಜ್ಯೋತಿಷಿಗಳ ಈ ಮಾತು ಕೇಳುತ್ತಿದ್ದಂತೆ ಮೂವರ ನರನಾಡಿಗಳು ಪತರುಗುಟ್ಟಿ ಹೋಗಿವೆ. ಮನೋಹರ್, ಕೌಶಿಕ್ ಹಾಗೂ ರವಿಚಂದ್ರ ಮಾತಾಡಿರೋ ಆಡಿಯೋ ತುಳುನಾಡಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ತುಳು ವಿದ್ವಾಂಸ ತಮ್ಮಣ್ಣ ಶೆಟ್ಟಿ, ತುಳುನಾಡಿನಲ್ಲಿರೋ ದೈವಗಳೂ ಸತ್ಯ, ಪ್ರೇತಗಳೂ ಸತ್ಯ.
ದೈವಗಳಂತೆ ಪ್ರೇತಗಳಿಗೂ ಸ್ಥಾನಮಾನವಿದೆ. ಅನೇಕ ವರ್ಷಗಳ ಹಿಂದೆ ಪ್ರೇತಗಳನ್ನ ಬೇರೆ ಬೇರೆ ಶಕ್ತಿಗಳೆಂದು ಕರೆಯುತ್ತಿದ್ರು. ಪ್ರೇತಾತ್ಮಗಳಲ್ಲೇ ಅತಿ ಭಯಂಕರ ಅಂದ್ರೆ ಅದು ಬ್ರಹ್ಮರಾಕ್ಷಸ. ಕೆಲವು ಕಡೆಗಳಲ್ಲಿ ದೇವರ ಜಾಗದಲ್ಲೂ ಬ್ರಹ್ಮರಾಕ್ಷಸನ ಆರಾಧನೆ ನಡೆಯೋದಿದೆ ಅಂತ ಮಾಹಿತಿ ನೀಡಿದ್ದಾರೆ. ಬ್ರಹ್ಮರಾಕ್ಷಸ ಎಂಬುದು ಒಂದು ಹೆಸರಿಟ್ಟದ್ದು. ಅದು ಬ್ರಹ್ಮರಾಕ್ಷಸ ಎಂಬುದನ್ನು ಎಲ್ಲ ಪ್ರೇತದಾಗಿ ಅವರು ಬಿಟ್ಟುಕೊಂಡು ಅವರಕ್ಕೆ ಸಂಬಂಧಪಟ್ಟಂಥ ಕುಟುಂಬದವರು ಪಡ್ಕೊಂಡು ನಮ್ಮ ಕುಟುಂಬಗಳಲ್ಲಿ ಅದನ್ನು ಆರಾಧನೆ ಮಾಡಿಕೊಂಡು ಬರುವಂಥ ನಿಯಮಗಳು ಇರುವಂಥದ್ದು. ಅನೇಕ ಕಡೆಗಳಲ್ಲಿ ಬ್ರಹ್ಮರಾಕ್ಷಸನನ್ನು ಇಲ್ಲಿಂದ ಹೋಗುವುದಿಲ್ಲ, ದೇವರ ಜಾಗದಲ್ಲಿಯೋ ಕಡೆಗಳಲ್ಲಿ ಇಟ್ಟು ನೀವು ಆರಾಧನೆ ಮಾಡಿ ಅಂತ ಕೊಡುವಂಥದ್ದು ಇದೆ. ಒಟ್ನಲ್ಲಿ ಮಂಗಳೂರಿನ ಕೊಟ್ಟಾರದಲ್ಲಿ ಬ್ರಹ್ಮರಾಕ್ಷಸ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಮತ್ತೊಂದು ಬ್ರಹ್ಮರಾಕ್ಷಸನ ಸುದ್ದಿ ಹಬ್ಬಿದೆ. ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ದೈವಶಕ್ತಿ ಇದೆ ಅಂದಮೇಲೆ ದುಷ್ಟಶಕ್ತಿ ಇರೋದು ಅಷ್ಟೇ ಸತ್ಯ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.